ಮಾತಾಡಿದ್ರು. ನನಗೂ ಕೂಡ ಖುಷಿ ಆಯ್ತು. ಆದ್ರೆ ವೀಲ್ ಚೇರ್ ಅಲ್ಲೇ ಓಡಾಡ್ತಾ ಇದ್ರು, ನಡಿಯಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಆಗ್ಲಿ, ಇನ್ನೂ ಚೆನ್ನಾಗಿ ಆಗ್ಲಿ ಅಮ್ಮ ಅಂತ ಹೇಳಿ ಅವ್ರಿಗೂ ಕೂಡ ನಾನು ಮಾತಾಡ್ಕೊಂಡು ಒಂದು ಶುಭಾರೈಕೆ ಹೇಳಿ ಬಂದೆ. ಬಟ್ ಸ್ವಲ್ಪ ಮೆತ್ತಗಂತ ಆಗಿದ್ರು. ಫಸ್ಟ್ ತರ ಅವರು ಒಂದು ಸ್ಪೋರ್ಟಿವ್ ಆಗಿ ಇರ್ಲಿಲ್ಲ. ಆಮೇಲೆ ಸಾಹೇಬ್ರ ರೂಮು ಕೂಡ ಬಂದು ಮಾತಾಡಿಸ್ಕೊಂಡು ಹೋದ್ರು. ಅದು ಕೂಡ ಜೊತೆಯಲ್ಲೇ ಇದ್ದೆ ನಾನು. ಅದನ್ನೆಲ್ಲ ಕೂಡ ಹತ್ತಿರದಿಂದ ಗಮನಿಸಿದ್ದೀನಿ. ಬಟ್ ಅವರು ಒಂಥರ ಯಾವ ಜನನೇ ಬರ್ಲಿ ಅಷ್ಟು ಚೆನ್ನಾಗಿ ನೋಡೋರು. ಅದು ಒಂದು ಅವರಿಂದ ತುಂಬಾ ಕಲ್ತಿದೀವಿ ನಾವು. ಸರ್, ಈಗ ಇನ್ನೊಂದು, ಈಗ ಗೌಡ್ರ ಕುಟುಂಬ ಅಂತಂದ್ರೆ ರಾಜಕೀಯನ ಹೊರತುಪಡಿಸಿ ಅಪಾರ ಪ್ರಮಾಣದ ಒಂದು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಈ ವಿಷಯವನ್ನ ಎಲ್ಲ ಅಭಿಮಾನಿಗಳು ಹೇಗೆ ಅರಗಿಸ್ಕೊಳ್ತಾರೆ ಅಂತ ಅದೇ ನನಗಂತ ಈಗ ಅರ್ಥ ಆಗ್ತಾ ಇಲ್ಲ. ಸಡನ್ ಶಾಕ್ ನನಗೂ ಕೂಡ. ಹೆಂಗಪ್ಪ ಇದು, ಏನು ಇಷ್ಟು ದೊಡ್ಡ ಕುಟುಂಬ, ಇಷ್ಟು ದೊಡ್ಡ ಬಳಗ, ಇಷ್ಟು ದೊಡ್ಡ ಅಭಿಮಾನಿಗಳನ್ನ ಹೊಂದಿರತಕ್ಕಂಥದ್ದು ಪಕ್ಷಾತೀತವಾಗಿ. ಅದಕ್ಕೋಸ್ಕರನೇ ಇದು ಯಾವ ತರ ಮುಂದಕ್ಕೆ ಇದು ಹೆಂಗೆ ಏನು ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಶಾಕ್ ಅಲ್ಲಿ ನನಗೂ ಕೂಡ ಮಾತಾಡಕ್ಕೂ ಆಗ್ತಾ ಇಲ್ಲ. ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಈ ಒಂದು ಆಘಾತವನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ಭಗವಂತನ ಮಾತ್ರ ಪ್ರಾರ್ಥನೆ ಮಾಡ್ತೀನಿ. ಅವರು ನಿಮ್ಗೂ ಗೊತ್ತು, ಹಿಂದೆ ಆಸಿಡ್ ದಾಳಿ ಆಗಿತ್ತು ಮುಖಕ್ಕೆ. ಆವಾಗ ಕೂಡ ಅಲ್ಲಿಂದ ಅವರು ಪುನರ್ಜನ್ಮ ತಗೊಂಡ್ ಬಂದಂಗಿತ್ತು. ಆವಾಗ ಅವ್ರಿಗೂ ತುಂಬಾ ಏನಪ್ಪಾ ಇದು ನನಗೆ ಹಿಂಗ ಆಗೋಯ್ತಲ್ಲ ಅನ್ನೋದನ್ನ ಅವ್ರ ಮನ್ಸಲ್ಲಿ ಒಂದು ನೋವು ಇತ್ತು. ಅದನ್ನ ಕೂಡ ನಾನು ಕಂಡಿದ್ದೀನಿ. ಬಟ್ ಆ ಒಂದು ಆಕ್ಸಿಡೆಂಟ್ ಇಂದ ಕೂಡ ಅವರು ಚೇತರಿಕೆ ಹಾಕೊಂಡು ಬಂದು ಕೆಲವು ದಿನ ಎಲ್ಲಿ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಿಧಾನಕ್ಕೆ ಆಮೇಲೆ ಕಾರ್ಯಕ್ರಮಗಳಿಗೆ ಬರೋದು, ಹೋಗೋದು, ಭೇಟಿ ಮಾಡೋದು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆವಾಗ ಕೂಡ ಅವ್ರು ಅಷ್ಟೊಂದು ಒಂಥರ ಟೆನ್ಷನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಇರ್ಲಿಲ್ಲ. ಇದೆಲ್ಲ ಕೂಡ ಪಬ್ಲಿಕ್ ಲೈಫ್ ಅಲ್ಲಿ ಇವೆಲ್ಲ ಬರ್ತದೆ ಅಂತ ಹೇಳಿ ದೇವೇಗೌಡರು ಸಾಹೇಬ್ರು ಸಮಾಧಾನ ಮಾಡ್ತಾ ಇದ್ರು. ಅದೆಲ್ಲ ಕೂಡ ಕಂಡಿದ್ದೀನಿ, ಜೊತೆಯಲ್ಲಿ ಹತ್ತಿರದಿಂದ ನೋಡಿದ್ದೀನಿ. ನಮ್ಮ ಮನೆಗಳಿಗೂ ಬರೋರು, ಪೂಜೆ ಕಾರ್ಯಕ್ರಮ ಕರೆದ್ರೆ ನಾನು ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ಕೂಡ ನೋಡಿದ್ದೀನಿ. ಥ್ಯಾಂಕ್ ಯು ಶರವಣ ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಸ್, ಒಂದು ಕಡೆಗೆ ಮಣಿಪಾಲ ಆಸ್ಪತ್ರೆಗೆ ಗಣ್ಯಾತಿ ಗಣ್ಯರ ಒಂದು ದಂಡೆ ಹರಿದು ಬರ್ತಾ ಇದೆ. ಮತ್ತೊಂದು ಕಡೆಗೆ ಒಂದು ದೇವೇಗೌಡರ ಕುಟುಂಬದ ಹಿರಿಯ ತಲೆ ಇವತ್ತು ವಿಧಿವಶವಾಗಿದೆ ಅಂತಂದರೆ ನಿಜಕ್ಕೂ ಕೂಡ ಅಪಾರ ಪ್ರಮಾಣದ ಅವರದೇ ಆದ ಒಂದು ಅಭಿಮಾನಿಗಳಿಗೆ ಇದೊಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ನೋಡಿ, ಕಳೆದ 4 ದಿನಗಳಿಂದ ಚೆನ್ನಮ್ಮನವರು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ವಯೋಸಹಜ ಕಾಯಿಲೆ ಇತ್ತು, ಜೊತೆಗೆ ಉಸಿರಾಟದ ಸಮಸ್ಯೆ. ಹೀಗಾಗಿ ಕಳೆದ 4 ದಿನಗಳಿಂದ ನಿರಂತರವಾಗಿ ಮಣಿಪಾಲ ಆಸ್ಪತ್ರೆಯಲ್ಲಿ ಒಂದು ಉತ್ತಮವಾದಂತಹ ಒಂದು ಚಿಕಿತ್ಸೆಯನ್ನು ಕೊಡ್ತಾಯಿದ್ರು. ಜೊತೆಗೆ ವೈದ್ಯಾಧಿಕಾರಿಗಳು ಡಾಕ್ಟರ್ ಸತ್ಯನಾರಾಯಣ್ ಕೂಡ ಚೆನ್ನಮ್ಮನವರ ಪ್ರತಿಯೊಂದು 10-15 ನಿಮಿಷಗಳ ಒಂದು ಹೆಲ್ತ್ ಬುಲೆಟಿನ್ ಕೂಡ ಕೊಡ್ತಾಯಿದ್ರು ಅವರಿಗೆ. ಯಾವುದೇ ಕಾರಣಕ್ಕೂ ಗಾಬರಿಯಾಗುವ ಅವಶ್ಯಕತೆ ಇಲ್ಲ, ನೀವು ಆತಂಕಕ್ಕೆ ಒಳಗಾಗೋದೇ ಬೇಡ, ಆರಾಮಾಗಿರಿ, ಅವ್ರಿಗೇನೂ ಆಗಲ್ಲ. ಸದ್ಯದ ಮಟ್ಟಿಗೆ ಅವರ ಒಂದು ಆರೋಗ್ಯ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ, ನಮಗೆ ಸ್ಪಂದಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಚೆನ್ನಾಗಿದೆ, ಲವಲವಿಕೆಯಿಂದ ಅವರು ನಮಗೆ ಸ್ಪಂದನೆ ಮಾಡ್ತಿದ್ದಾರೆ ಅಂತ ನಿನ್ನೆವರೆಗೂ ಕೂಡ ಹೇಳಿದರು, ಇವತ್ತು ಬೆಳಗ್ಗೆವರೆಗೂ ಕೂಡ ಹೇಳಿದರು. ಆದರೆ 4 ಗಂಟೆವರೆಗೂ ಕೂಡ ಚೆನ್ನಾಗಿರುವಂತಹ ಚೆನ್ನಮ್ಮನವರು ಕೊನೆಗಳಿಗೆಯಲ್ಲಿ ತಮ್ಮ ಪತಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೆ ಮಾತನಾಡಿದ್ದಾರೆ. ಮಾತನಾಡಿ 50 ನಿಮಿಷಕ್ಕೆ ಚೆನ್ನಮ್ಮನವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಆ ಮೂಲಕ ದೇವೇಗೌಡರ ಒಂದು ಕುಟುಂಬದ ಹಿರಿಯ ಜೀವ ಎಲ್ಲರನ್ನು ಕೂಡ ಅಗಲಿದೆ. ಈ ಬಗ್ಗೆ ಒಂದು ಡಿಟೇಲ್ಡ್ ಆದ ಒಂದು ಹಾಗಾಗಿ ಇದೀಗ ಮಣಿಪಾಲದಲ್ಲಿ ಸಾಕಷ್ಟು ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ದೊಡ್ಡಗೌಡರ ಸಾಧನೆಗೆ ಸ್ಫೂರ್ತಿಯಾಗಿದ್ದ ಚೆನ್ನಮ್ಮ ಅರ್ಧಾಂಗಿ ಆತ್ಮಸ್ಥೈರ್ಯದಿಂದಲೇ ಕೀರ್ತಿ ಶಿಖರ. ದೇವೇಗೌಡರ ರಾಜಕೀಯ ಜೀವನದಲ್ಲಿ ನೆರಳಿನಂತೆ ಹಿಂದೆ ನಿಂತು ಶ್ರೀರಕ್ಷೆಯಾಗಿದ್ದುದು ಬೇರಾರುವಲ್ಲ, ಅದು ಅವರ ಧರ್ಮಪತ್ನಿ. ಕಳೆದ 62 ವರ್ಷಗಳಿಂದ ರಾಜಕೀಯ ಅಖಾಡದಲ್ಲಿ ದೇವೇಗೌಡರು ಇಂದಿಗೂ ಓಡುವ ಕುದುರೆಯೇ ಸರಿ. ಶಾಸಕ, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಿಯಾಗಿಯೂ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ದು ದೇವೇಗೌಡರ ಮಹೋನ್ನತ ಸಾಧನೆ.
ಇಂತಹ ರಾಜಕೀಯ ಕುಟುಂಬದಲ್ಲೇ ಜೀವಿಸಿದ ಚೆನ್ನಮ್ಮನವರು ಎಂದಿಗೂ ಸಾರ್ವಜನಿಕ ವಲಯದಲ್ಲಿ ಅಷ್ಟಾಗಿ ಗುರುತಿಸಿಕೊಂಡವರಲ್ಲ. ಸದಾ ಎಲೆಮರೆಯ ಕಾಯಿಯಂತೆ ಪತಿಯ ರಾಜಕೀಯ ಜೀವನಕ್ಕೆ ಬೆನ್ನೆಲುಬಾಗಿ ನಿಂತಿದ್ದವರು ಚೆನ್ನಮ್ಮನವರು. ಪತಿ ರಾಜಕೀಯ ಜೀವನದಲ್ಲಿ ಸದಾ ಬ್ಯುಸಿಯಾಗಿದ್ದಾಗಲೂ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದ ಚೆನ್ನಮ್ಮ ಅವರ ಭವಿಷ್ಯಕ್ಕೊಂದು ಸುಂದರ ರೂಪ ನೀಡಿದವರು. ಸಾವಿರದ 1954ರಲ್ಲಿ ದೇವೇಗೌಡರ ಬಾಳಿಗೆ ಎಂಟ್ರಿ. 72 ವರ್ಷಗಳ ಸುಮಂಗಲಿಯ ಜೀವನ. ಅದು 1954ರ ಕಾಲಮಾನ. ಹಾಸನದ ಹರದನಹಳ್ಳಿಯ ಭತ್ತದ ಬೆಳೆಗಾರರಾಗಿದ್ದ ದೊಡ್ಡಗೌಡರು ತಮ್ಮ ಮಗನಿಗೆ ವಿವಾಹ ಮಾಡಲು ತೀರ್ಮಾನಿಸಿದ್ರು. ಇದೇ ಹೊತ್ತಲ್ಲಿ ಚೆನ್ನಮ್ಮನವರೊಟ್ಟಿಗೆ ಸಪ್ತಪದಿ ತುಳಿದ ದೇವೇಗೌಡರು ಅಂದಿನ ಮಟ್ಟಿಗೆ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಅಂದು ಗೌಡರ ಮನೆಗೆ ಸೇರಿದ್ದು ಒಳಬಂದ ಚೆನ್ನಮ್ಮನವರದ್ದು ಮುಂದೆ ಮುಟ್ಟಿದ್ದಲ್ಲ ಚಿನ್ನದಂತಹ ಕಾಲ. ಗುತ್ತಿಗೆದಾರರಾಗಿದ್ದ ದೇವೇಗೌಡರು 1962ರಲ್ಲಿ ಮೊದಲ ಬಾರಿ ಹೊಳೆನರಸೀಪುರದಿಂದ ಶಾಸಕರಾಗಿ ರಾಜಕೀಯ ರಂಗ ಪ್ರವೇಶಿಸಿದ್ರು. ಅಂದಿನಿಂದಲೂ ಪತಿಯ ಕನಸಿಗೆ ನೀರೆರೆಯುತ್ತಲೇ ಸಾಗಿದ್ದ ಚೆನ್ನಮ್ಮನವರು ಎಂದಿಗೂ ಕೀರ್ತಿ, ಸಾಮಾಜಿಕ ಮನ್ನಣೆ, ಆಡಂಬರತೆಯ ಗೋಜಿಗೆ ಹೋದವರಲ್ಲ. 6 ಮಕ್ಕಳ ತುಂಬಿ ಕುಟುಂಬದ ನೊಗಭಾರ ಹೊತ್ತು ತಾಯಿ ಪ್ರೀತಿಯನ್ನ ಧಾರೆ ಎರೆದ ಅಪರೂಪದ ಜೀವ. ಎರಡು 2001ರಲ್ಲಿ ಚೆನ್ನಮ್ಮನವರ ಬಾಳಲ್ಲಿ ಕರಾಳ ವಿಧಿಯಾಟ. ದೇವೇಗೌಡರ ತಮ್ಮನ ಮಗನಿಂದ ಡೆಡ್ಲಿ ದಾಳಿ. ಚೆನ್ನಮ್ಮನವರ ಅತ್ಯಂತ ಸರಳ ಜೀವನದಲ್ಲಿ ಅವತ್ತು ಕರಾಳ ಬಿರುಗಾಳಿ ಬೀಸಿತ್ತು. ದೇವೇಗೌಡರ ತಮ್ಮನ ಮಗನೇ ಅವತ್ತು ರಾಕ್ಷಸನಾಗಿದ್ದ. ಕ್ಷುಲ್ಲಕ ವಿಚಾರಕ್ಕೆ ಚೆನ್ನಮ್ಮನವರ ಮೇಲೆ ಆಸಿಡ್ ದಾಳಿ ನಡೆಸಿದ್ದ. 2001ರಲ್ಲಿ ನಡೆದಿದ್ದ ಈ ದಾಳಿಯಲ್ಲಿ ಚೆನ್ನಮ್ಮ ಗಂಭೀರವಾಗಿ ಗಾಯಗೊಂಡಿದ್ರು. ಆದರೆ ಹೋರಾಟದ ಮನಸ್ಥಿತಿಯ ಚೆನ್ನಮ್ಮನವರು ಈ ನೋವನ್ನ ಗೆದ್ದು ಬಂದು ಮತ್ತೆ ಬದುಕಿನ 2ನೇ ಅಧ್ಯಾಯವನ್ನ ಆರಂಭಿಸಿದ್ರು. ಅಂದಿನ ಈ ಘಟನೆಯಲ್ಲಿ ಎಚ್.ಡಿ. ರೇವಣ್ಣನವರ ಪತ್ನಿ ಭವಾನಿಯವರಿಗೂ ಗಾಯಗಳಾಗಿದ್ದು ಸುಳ್ಳಲ್ಲ. ಮಾಜಿ ಪ್ರಧಾನಿ ಪತ್ನಿ, ಮಾಜಿ ಸಿಎಂ ತಾಯಿ. ನಿಜಕ್ಕೂ ಇದು ಎಂಥವರ ಪಾಲಿಗೂ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕ್ಷಣ. 1994 ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಅಧಿಕಾರವನ್ನ ಸ್ವೀಕರಿಸಿದ್ರು. ಅಂದು ನಿಜಕ್ಕೂ ಅಪಾರ ಶಿವಭಕ್ತಿಯಾಗಿದ್ದ ಚೆನ್ನಮ್ಮನವರ ತಪಸ್ಸಿಗೆ ಫಲ ಸಿಕ್ಕಿತು. ಪತಿ ಸಿಎಂ ಆಗ್ತಿದ್ದಂತೆ ಚೆನ್ನಮ್ಮನವರು ಪರಶಿವನಿಗೆ ವಿಶೇಷ ಅರ್ಚನೆ ಮಾಡಿಸಿದ್ರು. ತೆರೆ ಮರೆಯಲ್ಲಿದ್ದೇ ಪತಿಯ ಯಶಸ್ಸನ್ನ ಸಂಭ್ರಮಿಸಿದ್ರು. 1996ರಲ್ಲಿ ದೇಶದ 11ನೇ ಪ್ರಧಾನಿಯಾಗಿದ್ರು ದೊಡ್ಡಗೌಡರು. ಅಂದು ದೆಹಲಿ ವಿಮಾನ ಹತ್ತಿದ ಚೆನ್ನಮ್ಮನವರು ಪ್ರಧಾನಿ ನಿವಾಸದಲ್ಲೂ ಪತಿಯ ಅಚ್ಚುಮೆಚ್ಚಿನ ರಾಗಿ ಮುದ್ದೆ ಮಾಡಿ ಬಡಿಸಿದ್ದು ಗಮನಾರ್ಹ. ಆದರ್ಶ ಪತ್ನಿಯಾಗಿ ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸಿದ್ದ ಚೆನ್ನಮ್ಮನವರ ಪಾಲಿಗೆ ನಿಜಕ್ಕೂ ಅತ್ಯಂತ ಅವಿಸ್ಮರಣೀಯ ದಿನವೆಂದರೆ ಅದು ಫೆಬ್ರವರಿ 4, 2006. ಅಂದು ತಮ್ಮ 6 ಮಕ್ಕಳ ಪೈಕಿ ಬಲು ಮೆಚ್ಚಿನವರಾದ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಗಾದಿಗೇರಿದ್ರು. ಅಂದಿನ ಆ ಕ್ಷಣ ಚೆನ್ನಮ್ಮನವರ ಬಾಳಿನ ಮರೆಯಲಾಗದ ದಿನವೆಂದೇ ಆಪ್ತರ ಮುಂದೆ ಹೇಳಿಕೊಂಡಿದ್ರು. ಆದರ್ಶ ಪತ್ನಿಯಾಗಿ, ಅನುಕರಣೆಯ ತಾಯಿಯಾಗಿ, ಬಾಳಿನುದ್ದಕ್ಕೂ ಎಲೆಮೆರೆ ಕಾಯಿಯಾಗಿ ಇದ್ದ ಚೆನ್ನಮ್ಮನವರ ನೆರಳು ಅಂದು ಇಂದು ಎಂದೆಂದಿಗೂ ಗೌಡರ ಕುಟುಂಬದಲ್ಲಿ ಹಾಸುಹೊಕ್ಕಾಗಿ ಉಳಿಯಲಿರುವುದು ಸತ್ಯ.